ಇನ್ನು ಅಧಿವೇಶನಕ್ಕೂ ಮುನ್ನ ಮುಖ್ಯಮಂತ್ರಿಗಳು ಮತ್ತೊಂದು ಮೆಗಾ ರಣತಂತ್ರವನ್ನು ಹೂಡಿದ್ದಾರೆ. ಬೈ ಇಲೆಕ್ಷನ್ನಲ್ಲಿ ಈಗಾಗಲೇ ಸಂಡೂರು ಕಾಂಗ್ರೆಸ್ ಕೈಯಲ್ಲೇ ಇದ್ದಂಥ ಕ್ಷೇತ್ರ, ಹಾಗಾಗಿ ಸಾಮಾನ್ಯವಾಗಿ ಆ ಕ್ಷೇತ್ರ ಬಹಳ ವಿಶೇಷ ಅಲ್ಲ. ಆದರೆ ಶಿಗ್ಗಾವಿ ಮಾಜಿ ಮುಖ್ಯಮಂತ್ರಿಗಳ ಪುತ್ರ 20 ವರ್ಷಗಳಿಂದ ಬಿಜೆಪಿ ಕೈಯಲ್ಲಿದ್ದ ಕ್ಷೇತ್ರ, ಆ ಕ್ಷೇತ್ರಗಳಿಗೆ ಗಿಫ್ಟ್ ಕೊಡೋದಕ್ಕೆ ಭೇಟಿ ಕೊಡ್ತಿದ್ದಾರೆ. ಬೆಳಿಗ್ಗೆ 11 ಗಂಟೆಗೆ ಸಂಡೂರಿನಲ್ಲಿ ಕೃತಜ್ಞತಾ ಸಮಾವೇಶದಲ್ಲಿ ಸಿಎಂ ಭಾಗಿಯಾಗ್ತಾರೆ. 4 ಗಂಟೆಗೆ ಶಿಗ್ಗಾವಿಯಲ್ಲಿ ನಡೆಯುತ್ತೆ ಕೃತಜ್ಞತಾ ಸಮಾವೇಶ. ಶಿಗ್ಗಾವಿಯಲ್ಲಿ ಪಠಾಣ್, ಸಂಡೂರಿನಲ್ಲಿ ಅನ್ನಪೂರ್ಣ ಗೆಲುವು. ಈ ಮೂಲಕ ಮತ್ತೊಮ್ಮೆ 2 ಕ್ಷೇತ್ರಗಳಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಚನ್ನಪಟ್ಟಣದಲ್ಲಿ ಕೃತಜ್ಞತಾ ಸಮಾವೇಶ ನಡೆಯುತ್ತೆ. ಭರ್ಜರಿಯಾಗಿ ಹಾಸನದಲ್ಲೂ ಕೂಡ ಶಕ್ತಿ ಪ್ರದರ್ಶನವನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಆ 2 ಕ್ಷೇತ್ರದಲ್ಲಿ ಮಾಡದೇ ಇದ್ರೆ ನಿರ್ಲಕ್ಷ್ಯ ಆಗುತ್ತೆ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ಅಧಿವೇಶನಕ್ಕೂ ಮುನ್ನ 2 ಕ್ಷೇತ್ರಗಳಲ್ಲೂ ಕೃತಜ್ಞತಾ ಸಮಾವೇಶವನ್ನು ಸಿದ್ದರಾಮಯ್ಯನವರು ನಡೆಸ್ತಾ ಇದ್ದಾರೆ. ಸಂಡೂರು ತುಕಾರಾಮ್ ಅವರ ಪತ್ನಿ ಅನ್ನಪೂರ್ಣ ಗೆದ್ರು, ಶಿಗ್ಗಾವಿಯಲ್ಲಿ ಯಾಸಿರ್ ಖಾನ್ ಪಠಾಣ್ ಗೆದ್ರು. ಹಾಗಾಗಿ 2 ಕ್ಷೇತ್ರದ ಮತದಾರರಿಗೆ ಧನ್ಯವಾದಗಳನ್ನು ಹೇಳುವ, ಕೃತಜ್ಞತೆಯನ್ನು ತಿಳಿಸುವ ಸಮಾವೇಶ ಇವತ್ತು ನಡೆಯುತ್ತೆ. ಸಂಡೂರಿನಲ್ಲಿ ಬೆಳಿಗ್ಗೆ 11 ಗಂಟೆಗೆ, ಶಿಗ್ಗಾವಿಯಲ್ಲಿ ಸಂಜೆ 4 ಗಂಟೆಗೆ 2 ಕ್ಷೇತ್ರಗಳಲ್ಲಿ ಕೃತಜ್ಞತಾ ಸಮಾವೇಶವನ್ನು ಮಾಡೋದ್ರ ಮುಖಾಂತರ ಅಲ್ಲಿನ ಮತದಾರರಿಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ಮತ್ತು ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಮತ್ತು ಹಾಸನದಲ್ಲೆಲ್ಲ ಮೊನ್ನೆ ಮಾಡಿದ್ರು. ಮೂರು ಕ್ಷೇತ್ರಗಳನ್ನು ಗೆದ್ದ ನಂತರ ಹಾಸನದಲ್ಲಿ ಮಾಡಿ ಇಲ್ಲೆಲ್ಲ ಮಾಡಿಲ್ಲ ಅಂತಂದರೆ ಸಾಮಾನ್ಯವಾಗಿ ಅದೊಂದು ಬೇರೆ ಸಂದೇಶ ಕೊಡುತ್ತೆ, ಅಥವಾ ನಮ್ಮನ್ನು ಸರ್ಕಾರ ಕಡೆಗಣಿಸುತ್ತೆ ಅನ್ನೋ ರೀತಿಯಲ್ಲಿ ಜನ ಮಾತಾಡ್ಕೊಳ್ಳೋದಕ್ಕೆ ಆರಂಭದಲ್ಲಿ ಅವಕಾಶ ಮಾಡಿಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಕೃತಜ್ಞತಾ ಸಮಾವೇಶವನ್ನು ಅಧಿವೇಶನಕ್ಕೂ ಮುನ್ನವೇ ಈಗಲೇ ಮಾಡಿಕೊಳ್ಳಲಾಗ್ತಾ ಇದೆ. ಇವತ್ತು ಬೆಳಿಗ್ಗೆ 11 ಮತ್ತು ಸಂಜೆ 4 ಗಂಟೆಗೆ 2 ಕೃತಜ್ಞತಾ ಸಮಾವೇಶಗಳು ನಡೆಯುತ್ತೆ. ಒಂದು ಸಂಡೂರಿನಲ್ಲಿ ಬೆಳಿಗ್ಗೆ 11 ಗಂಟೆಗೆ, ಸಂಜೆ 4 ಗಂಟೆಗೆ ಶಿಗ್ಗಾವಿಯಲ್ಲಿ.